108 ಆಂಬ್ಯುಲೆನ್ಸ್ ಕಿರಿಕೆ ಅಂದ್ರೆ 108 ಏನಿದೆ ಅನೇಕ ಕಿರಿಕುಗಳಾಗ್ತವೆ. ಫೋನ್ ಮಾಡಿದ ತಕ್ಷಣ ಬರಲ್ಲ, ರಸ್ತೆ ಹಾಳಾಗಿದೆ, ಹಂಗೆ ಹಿಂಗೆ ಕಾರಣಗಳನ್ನು ಕೊಡ್ತಾರಲ್ವಾ. ಈ ಕಿರಿಕಿಗೆ ಇನ್ಮುಂದೆ ಬ್ರೇಕ್ ಬೀಳುತ್ತೆ. ಜಿವಿಕೆ ಟೆಂಡರ್ಗೆ ನಿರ್ವಹಣೆಗೆ ಕೊಕ್ಕು ಕೊಟ್ಟಿದೆ ಸರ್ಕಾರ. ಜಿವಿಕೆ ಸಂಸ್ಥೆಯ ವಿರುದ್ಧ ಸಾಲು ಸಾಲು ಆರೋಪಗಳು ಕೇಳಿ ಬರ್ತಾ ಇದ್ವು. ಜಿವಿಕೆ ಟೆಂಡರ್ಗೆ ಕೊಕ್ಕು ಕೊಟ್ಟಿದೆ ಸರ್ಕಾರ ಹಾಗೂ ಆರೋಗ್ಯ ಇಲಾಖೆ. ಸರ್ಕಾರವೇ ಇವುಗಳನ್ನ ನಿಭಾಯಿಸಬೇಕು ಅನ್ನೋದಕ್ಕೆ ಮುಂದಾಗ್ತಾ ಇದೆ. 108 ಅಂತ ಬಂದಾಗ ತುರ್ತು ಚಿಕಿತ್ಸೆಗಾಗಿ, ತುರ್ತು ಸೇವೆಗಾಗಿ ಯಾರೇ ಫೋನ್ ಮಾಡಿದ್ರು ಕೂಡ ಕೆಲವೇ ಕ್ಷಣಗಳಲ್ಲೇ ಅಲ್ಲಿಗೆ ಹೋಗಿ ರೀಚ್ ಆಗಬೇಕು. ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ಆರೋಪಗಳು, ದೂರುಗಳು ಕೇಳಿ ಬರ್ತಾ ಇದ್ವು. ಹಾಗಾಗಿ ಸರ್ಕಾರ ಜಿವಿಕೆ ಟೆಂಡರ್ಗೆ ಕೊಕ್ಕು ಕೊಡೋದ್ರ ಮೂಲಕ ತನ್ನ ತೆಕ್ಕೆಗೆ ಈ ಒಂದು ಜವಾಬ್ದಾರಿಯನ್ನ ನಿರ್ವಹಣೆ ಮಾಡುವಂತ ಕೆಲಸವನ್ನ ತೆಗೆದುಕೊಳ್ತಾ ಇದೆ. 108 ಅಂದರೆ 108 ಏನಿದೆ ಆರೋಗ್ಯ ಇಲಾಖೆಯ ಕಂಟ್ರೋಲ್ಗೆನೆ ಪಡ್ಕೊಂಡಿದೆ. ಆರೋಗ್ಯ ಇಲಾಖೆ ನೇರವಾಗಿ ಆರೋಗ್ಯ ಇಲಾಖೆಯಿಂದಾನೇ ಇದರ ನಿರ್ವಹಣೆ ಆಗುತ್ತೆ. ಸದ್ಯ ಚಾಮರಾಜನಗರದಲ್ಲಿ ಸೇವೆ ಆರಂಭಿಸಿದೆ ಈಗಾಗಲೇ ಆರೋಗ್ಯ ಇಲಾಖೆ. ರಾಜ್ಯದ ಎಲ್ಲ ಕಡೆಯೂ ಕೂಡ ಹ್ಯಾಂಡ್ ಓವರ್ ಪಡೆಯೋದಕ್ಕೆ ಅಂತ ಜಿವಿಕೆಯಿಂದ ನಮ್ಮ ಆರೋಗ್ಯ ಇಲಾಖೆಗೆ, ರಾಜ್ಯ ಸರ್ಕಾರದ ಆರೋಗ್ಯ ಇಲಾಖೆಗೆ ಹ್ಯಾಂಡ್ ಓವರ್ ಪಡ್ಕೊಳ್ಬೇಕು ಅಂತ ಈಗಾಗಲೇ ಸಿಬ್ಬಂದಿಯನ್ನು ಕೂಡ ಹೊರಗುತ್ತಿಗೆ ಆಧಾರದಲ್ಲಿ ನೇಮಿಸೋಕೆ ಅಂತ ನಿರ್ಧಾರವನ್ನು ಮಾಡಲಾಗಿದೆ. ಅನೇಕ ಬಾರಿ ಈ ರೀತಿ ಸಮಸ್ಯೆಗಳಾಗ್ತಾ ಇದ್ವು. ಒಂದು ಆಂಬ್ಯುಲೆನ್ಸ್ಗೆ ಕಾಲ್ ಮಾಡಿದರೆ ತಕ್ಷಣಕ್ಕೆ ಬರಲ್ಲ ಅನ್ನೋದು ಕಾರಣ ಹೇಳ್ತಾರೆ ಅಂತ. ಇನ್ನೊಂದು ಏನಪ್ಪ ಅಂತ ಅಂದರೆ ಸುಮ್ಮನೆ ಆಂಬ್ಯುಲೆನ್ಸ್ನಲ್ಲಿ ಪೇಷಂಟ್ ಇಲ್ಲ ಅಂದ್ರೂ ಕೂಡ ಸುಮ್ಮನೆ ಎಮರ್ಜೆನ್ಸಿ ಸೈರನ್ ಹಾಕ್ಕೊಂಡು ಹೋಗುವಂಥದ್ದು ಇರ್ಬೋದು. ಈ ರೀತಿಯ ದೂರುಗಳು ಕೂಡ ಕೇಳಿ ಬರ್ತಾ ಇದ್ವು. ಸರಿಯಾದ ಸಮಯಕ್ಕೆ ಕರ್ಕೊಂಡು ಹೋಗಲ್ಲ ಆಸ್ಪತ್ರೆಗೆ ಅಂತೇಳಿ ಇಂತಹ ಕಿರಿಕುಗಳು ಕೂಡ ಆಗ್ತಾ ಇದ್ವು. ಹಾಗಾಗಿ ಇದೆಲ್ಲವನ್ನು ಕೂಡ ಸರ್ಕಾರ ಗಮನಿಸಿದೆ, ಎಚ್ಚೆತ್ತುಕೊಂಡಿದೆ. ಹಾಗಾಗಿ ಆರೋಗ್ಯ ಇಲಾಖೆಯ ಸಚಿವ ಆಗಿರುವಂಥ ದಿನೇಶ್ ಗುಂಡೂರಾವ್ ಅವರು ಕೂಡ 1 ತಿಂಗಳ ಹಿಂದೆ ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿದರು, ಇನ್ಮೇಲೆ 108ನ ನಿರ್ವಹಣೆಯನ್ನು ಸರ್ಕಾರವೇ ತೆಗೆದುಕೊಳ್ಳುತ್ತೆ, ಜಿವಿಕೆಗೆ ಕೊಡೋದಿಲ್ಲ. ಕಾರಣ ಅನೇಕ ದೂರುಗಳು ಕೇಳಿ ಬರ್ತಾ ಇದ್ದಾವೆ. ಪೇಷಂಟ್ಗಳು ಸಾವನ್ನಪ್ಪೋದು ಕೂಡ ಹೆಚ್ಚಾಗುತ್ತೆ. ಕೆಲವರು ಬೇಜವಾಬ್ದಾರಿಯಿಂದ ಆಂಬ್ಯುಲೆನ್ಸ್ ಚಾಲನೆ ಮಾಡ್ತಾರೆ, ಅವರನ್ನು ನೇಮಕ ಮಾಡಿಕೊಳ್ಳೋದು ಕೂಡ ಜಿವಿಕೆ ಆಗಿರುತ್ತೆ. ಹಾಗಾಗಿ ಈ ಟೆಂಡರ್ ಅವ್ರಿಗೆ ಕೊಡೋದೇ ಬೇಡ, ಸರ್ಕಾರವೇ ನಿಭಾಯಿಸಬೇಕು ಅನ್ನುವಂಥ ಒಂದು ದಿಟ್ಟ ಹೆಜ್ಜೆಯನ್ನು ಇಡ್ತೀವಿ ಅಂತ ಹೇಳಿದರು. ಅದರಂತೆಯೇ ಈಗ ಚಾಮರಾಜನಗರದಲ್ಲೂ ಕೂಡ ಸರ್ಕಾರದ ವತಿಯಿಂದನೇ ನಿರ್ವಹಣೆ ಶುರುವಾಗಿದೆ. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ರಾಜ್ಯದಾದ್ಯಂತ ಸರ್ಕಾರವೇ ನಿರ್ವಹಣೆ ಮಾಡುತ್ತೆ ಅನ್ನುವಂಥ ಒಂದು ಭರವಸೆ ಸಿಕ್ಕಿದೆ. ನೋಡೋಣ ಇನ್ಮುಂದೆ. ಅಂದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಾಗಿ ಆಂಬ್ಯುಲೆನ್ಸ್ ಸೇವೆ ಬೇಕಾಗುತ್ತೆ. ಕಾರಣ ಒಂದು ರಸ್ತೆಗಳು ಸರಿ ಇಲ್ಲ ಅಂತ ಪ್ರತಿಯೊಬ್ಬರು ಕೂಡ ಆರೋಪ ಮಾಡ್ತಾ ಇರ್ತಾರೆ. ಜೊತೆಗೆ ತಕ್ಷಣಕ್ಕೆ ಬರಲ್ಲ ಅಂತಿರ್ತಾರೆ. ಆಂಬ್ಯುಲೆನ್ಸ್ ಅಂತ ಬಂದಾಗ ತುರ್ತು ಚಿಕಿತ್ಸೆಗಾಗಿ, ತುರ್ತು ಸೇವೆಗಳಿಗಾಗಿಯೇ ಬೇಕಾಗಿರುವಂಥದ್ದು. ಹಾಗಾಗಿ ಈ ಎಮರ್ಜೆನ್ಸಿ ಚಿಕಿತ್ಸೆ ಅಥವಾ ಎಮರ್ಜೆನ್ಸಿ ಸೇವೆಗಳು ಆದಷ್ಟು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಇರುವಂಥ ಕಲ್ಯಾಣ ಕರ್ನಾಟಕ ಭಾಗದವರೆಗೂ ಕೂಡ